ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ತಮಿಳುನಾಡು ಸಿಎಂ ಬಿಕ್ಕಟ್ಟು ಬಗೆಹರಿತು. ತಮಿಳುನಾಡಿನಲ್ಲಿ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಆಯಿತು. ಪಶ್ಚಿಮ ಬಂಗಾಳನೂ ಕೂಡ ಆಯಿತು. ಬಟ್ ಕೇರಳದಿನ್ನೂ ಬಗೆಹರಿತಾ ಇಲ್ವಲ್ಲ. ಕೇರಳದಲ್ಲಿ UDF ಗೆದ್ದ ಬಳಿಕವೂ ಕೂಡ ಸರ್ಕಾರ ರಚನೆ ಆಗ್ತಾ ಇಲ್ಲ. ಕೇರಳ ರಾಜ್ಯದಲ್ಲಿ ಸಿಎಂ ಯಾರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಪಶ್ಚಿಮ ಬಂಗಾಳ ಆಯ್ತು, ತಮಿಳುನಾಡು ಆಯ್ತು, ಈಗ ಕೇರಳ ಸರದಿ. ಕೇರಳ ರಾಜ್ಯದಲ್ಲಿ ಸಿಎಂ ಯಾರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. KC ವೇಣುಗೋಪಾಲ್ ಪರ ರಾಹುಲ್ ಗಾಂಧಿ ಅವರ ಒಲವಿದೆ. ಅಲಪ್ಪಿ ಸಂಸದರಾಗಿರುವ KC ವೇಣುಗೋಪಾಲ್ ರಾಹುಲ್ ಆಪ್ತ. ಮುಂದಿನ 2 ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರ ಮನವೊಲಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಆದರೆ ವಿಪಕ್ಷ ನಾಯಕರಾಗಿದ್ದ ಸತೀಶನ್ ಸಿಎಂ ಸ್ಥಾನದ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ವಿಪಕ್ಷ ನಾಯಕರಾಗಿದ್ರು ಸತೀಶನ್. ಅವರು ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡ್ತಾರೆ. ರಾಜ್ಯದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಪ್ರಚಾರವನ್ನ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಜನರನ್ನ ಸಂಗ್ರಹಿಸ್ತಾರೆ. ಈಗ ಸತೀಶನ್ ಯಾಕೆ ಬಿಟ್ಟುಕೊಡಬೇಕು? ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ ಸತೀಶನ್. ಸೊ ಹಂಗಾಗಿನೇ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಗೊಂದಲ ಹಿಂಗೆ ಮುಂದುವರಿತಾ ಇದೆ. UDF ಮೈತ್ರಿಕೂಟವನ್ನ ಅಧಿಕಾರಕ್ಕೆ ತರೋದಕ್ಕೆ ಸತೀಶನ್ ಅವರು ಶ್ರಮಿಸಿದ್ರು ಸಿಕ್ಕಾಪಟ್ಟೆ. LDF ವಿರುದ್ಧ ವಿಪಕ್ಷ ನಾಯಕರಾಗಿ ಹೋರಾಟವನ್ನ ಸಂಘಟಿಸಿದ್ರು ಸತೀಶನ್. ವೇಣುಗೋಪಾಲ್ ಸಿಎಂ ಆಗೋದಕ್ಕೆ ಸತೀಶನ್ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೂತಿದ್ದಾರೆ ಅನ್ನೋ ಮಾತ್ರಕ್ಕೆ ಇಲ್ಲಿ KC ವೇಣುಗೋಪಾಲ್ ಅವರನ್ನ ಕರೆತಂದು ಮುಖ್ಯಮಂತ್ರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾನು ರಾಜ್ಯದಲ್ಲಿ LDF ವಿರುದ್ಧ ಹೋರಾಟವನ್ನ ಮಾಡಿದೆ, ಪಕ್ಷ ಸಂಘಟನೆ ಮಾಡಿದೆ, ಚುನಾವಣೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಕ್ಷ ಅಧಿಕಾರಕ್ಕೆ ಬರ್ತಾ ಇರೋದು. ಸೊ ನಾನೇ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸತೀಶನ್ ಅವರ ವಾದ. ಸೊ ಹಂಗಾಗಿನೇ ಇಲ್ಲಿ ಬಹಳಷ್ಟು ಕುತೂಹಲ ಇದೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಪ್ರಬಲ ವಿರೋಧ ಅಂತೂ ಮಾಡ್ತಾನೆ ಇದ್ದಾರೆ ವೇಣುಗೋಪಾಲ್ ಸಿಎಂ ಆಗೋದಕ್ಕೆ ಸತೀಶನ್ ಅವರು. ಶಾಸಕರ ಮೇಲೆ ಹೈಕಮಾಂಡ್ ಪ್ರಭಾವ ಬಳಸಿ ವೇಣುಗೋಪಾಲ್ ಒತ್ತಡವನ್ನ ಹಾಕ್ತಾ ಇದ್ದಾರೆ. ವೇಣುಗೋಪಾಲ್ ವಿರುದ್ಧ BD ಸತೀಶನ್ ಗಂಭೀರ ಆರೋಪ ಮಾಡ್ತಾ ಇರೋದೀಗ. ಎಲ್ಲ ಶಾಸಕರ ಮೇಲೆ ಹೈಕಮಾಂಡ್ ನಿಂದ ಒತ್ತಡ ಹೇರುವಂತ ಕೆಲಸವನ್ನ KC ವೇಣುಗೋಪಾಲ್ ಅವರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ವಿಪಕ್ಷ ನಾಯಕರಾಗಿ ಪಕ್ಷದೊಳಗೆ ಗುಂಪುಗಾರಿಕೆ ಮಾಡಿಲ್ಲ ಅಂತ ಸತೀಶನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬಿಕ್ಕಟ್ಟು ಬಗೆಹರಿಯೋದಿಲ್ವಾ? ಈ ಬಿಕ್ಕಟ್ಟು ಯಾವಾಗ ಬಗೆಹರಿಯುತ್ತೆ? ಫೈನಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಗಮನಿಸ್ತಾ ಇದ್ವಿ, ಒಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿಯಾದಂಥ ಬಿಕ್ಕಟ್ಟು. ಬಟ್ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ತಮಿಳುನಾಡು. ಯಾಕೆ ಅಂತ ಅಂದರೆ ಅಲ್ಲಿ ಬಹುಮತ ಬಂದಿರಲಿಲ್ಲ, ಇಲ್ಲಿ ಬಹುಮತ ಬಂದಿದೆ. ಬಹುಮತ ಇದ್ರೂ ಕೂಡ ಸಿಎಂ ಯಾರಾಗಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ವಿಚಿತ್ರ ಒಂದು ಸಂಘರ್ಷ ಇದು. ಇಷ್ಟಿನ ಕಾಲ ಆಡಳಿತ ಪಕ್ಷ LDF ವಿರುದ್ಧ ಹೋರಾಟ ಮಾಡ್ಕೊಂಡ್ಬಂದಿದ್ದು UDFನ ಸತೀಶನ್. ಸೊ ಈಗ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ KC ವೇಣುಗೋಪಾಲ್ ಅವರು ಗುರುತಿಸ್ಕೊಂಡಿದ್ದಾರೆ. ಅವರ ರಾಹುಲ್ ಗಾಂಧಿ ಅವ್ರ ಪಕ್ಕದಲ್ಲಿ ಕೂರ್ತಾರೆ ಅಂದ ಮಾತ್ರಕ್ಕೆ ಅವರನ್ನ ತಂದು ಸಿಎಂ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಪಕ್ಷವನ್ನ ಸಂಘಟನೆ ಮಾಡಿದ್ ನಾನು, LDF ವಿರುದ್ಧ ಹೋರಾಟ ಸಂಘಟನೆ ಮಾಡಿದ್ ನಾನು, ಇದೆಲ್ಲ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀವಿ, ಪಕ್ಷವನ್ನ ಬಹುಮತ ಆಗೋ ಥರ ನೋಡ್ಕೊಂಡಿದ್ದೀವಿ, ಅಥವಾ ನಮ್ಮ MLAಗಳು ಗೆಲ್ಲೋ ಥರ ಮಾಡಿದ್ದೀವಿ. ಆದರೂ ಕೂಡ KC ವೇಣುಗೋಪಾಲ್ ಹೆಸರು ಮುಂಚೂಣಿಯಲ್ಲಿ ಬರುತ್ತಲ್ಲ, ಯಾಕೆ? ಹಾಗಾದರೆ ನಾವು ಮಾಡಿರೋ ಕೆಲಸಗಳು ಹೈಕಮಾಂಡ್ನವರ ಕಣ್ಣಿಗೆ ಕಾಣಿಸ್ಲಿಲ್ವಾ ಅನ್ನೋದು ಸತೀಶನ್ ಅವರ ಪ್ರಶ್ನೆ. ಮತ್ತೊಂದು ಕಡೆ ಗಂಭೀರವಾದಂಥ ಆರೋಪವನ್ನು ಸತೀಶನ್ ಮಾಡ್ತಾ ಇದ್ದಾರೆ. KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖೇನ
UDFನ ಶಾಸಕರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಪಕ್ಷವನ್ನ ಇಬ್ಬಾಗ ಮಾಡಬೇಕಾಗುತ್ತೆ ಅಥವಾ ಮಾಡುವಂತ ಕೆಲಸ ಇದು ಅನ್ನೋ ನಿಟ್ಟಿನಲ್ಲಿ ಸತೀಶನ್ ಆರೋಪವನ್ನ ಮಾಡ್ತಾ ಇದ್ದಾರೆ.